ಹಂಗಾಗಿ ಲಾಸ್ಟ್ಲಿ ನನ್ನ ಮಗನಿಗೆ ಏನಾಯ್ತು ಅಂತ ಕೇಳ್ತೀನಿ. ಬಸ್ಸಲ್ಲಿ ಫುಲ್ ರಶ್ ಇರೋದ್ರಿಂದ ಡ್ರೈವಿಂಗ್ ಸೀಟಿಂದ ನನ್ನ ಮಗ ಹತ್ತಿರ್ತಾನೆ. 4-5 ಜನ ಹತ್ತಿರ್ತಾರೆ. ಅದರಲ್ಲಿ ನನ್ನ ಮಗನೂ ಹತ್ತಿರ್ತಾನೆ. ಹತ್ತಿ ಹೋಗಿ ಕುಂತಿರ್ತಾನೆ ಸೀಟಲ್ಲಿ. ಕುಂತಿದ ಮೇಲೆ ಲಾಸ್ಟ್ಲಿ ಡ್ರೈವರ್ ಬಾಯಿ ಬಂದಂಗೆ ಬೈತಿರ್ತಾನೆ. ಸೋಳ ಮಗ, ಗೋಳಿ ಮಗ, ಆ ಥರ ಈ ಥರ ಅಂದ್ಬಿಟ್ಟು ಎಲ್ಲ ಥರದಲ್ಲೂ ಬೈತಿರ್ತಾರೆ. ಅಲ್ಲಿಂದ ಸೀಟಿಂದ ಎದ್ದು ಬಂದು ನನ್ನ ಮಗ ಬಂದು, ದಯವಿಟ್ಟು ಬೈಬೇಡಿ, ನಾನು ಒಂದು ಸ್ಟೂಡೆಂಟು, ನಾನು ಏನೋ ಇವತ್ತು ಎಕ್ಸಾಮ್ ಇತ್ತು ನನಗೆ, ಅದಕ್ಕೋಸ್ಕರ ನಾನು ಫುಲ್ ರಶ್ ಇದ್ದಿದ್ದಕ್ಕೆ ಬಸ್ಗಳಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿಂದ ಹತ್ತೋ ಪರಿಸ್ಥಿತಿ ಬಂತು. ನಾನು ಹತ್ತಿದ್ದೀನಿ. ನಾನು ಒಬ್ಬನೇ ಹತ್ತಿಲ್ಲ, 4-5 ಜನ ಹತ್ತಿದ್ರು. ದಯವಿಟ್ಟು ಬೈಬೇಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ರಿಕ್ವೆಸ್ಟ್ ಮಾಡಿದಾಗ ಅವನು ಏನೋ ತಿರ್ಗಾ ಬೈತಾನೆ ಇರ್ತಾನೆ. ಸರ್ ಹಿಂಗೆಲ್ಲ ಬೈಬೇಡಿ, ಇದು ನಾನು ಒಂದು ಸ್ಟೂಡೆಂಟ್ ಆಗಿ ನೀವು ನನ್ನ ಜಾಗದಿಂದ ನೀವು ಮುಂದೆ ಬಂದು ನೀವು ಒಂದು ಅಧಿಕಾರಿ ಕೆಲಸ, ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇರೋದ್ರಿಂದ ದಯವಿಟ್ಟು ನೀವು ಬೈಯೋದು ನಿಮ್ಗೆ ಶೋಭೆ ಕೊಡಲ್ಲ ಇದು ಅಂತಲೂ ಹೇಳಿರ್ತಾನೆ. ಆ ಕ್ಷಣದಲ್ಲಿ ನಾನು ಹಂಗೆ ಬೈಯೋದು ಅಂದ್ಬಿಟ್ಟು ಒಂದು ಏಟು ಕಪಾಲಕ್ಕೆ ಹೊಡಿತಾನೆ ಡ್ರೈವರ್ ಬಂದು ನನ್ನ ಮಗನಿಗೆ ಕಪಾಲಕ್ಕೆ ಹೊಡೆದ್ಮೇಲೆ ಅವನು ಒಂದು ಏಟು ಹೊಡಿತಾನೆ ನನ್ನ ಮಗನೂ. ಆ ಹೊಡೆಯೋ ಕ್ಷಣದಲ್ಲಿ ಅವನು ಒಂದು ರಾಡ್ ತಗೊಂಡು ನನ್ನ ಮಗನ ಮೇಲೆ ತಿರ್ಗಾ ಹಲ್ಲೆ ಮಾಡಿ ಬಸ್ ಹೊರಗಡೆ ಕೆಳಗೆ ಬೀಳಿಸಿ ಕಾಲಲ್ಲಿ ಎಲ್ಲ ತುಳಿದು ಅವನಿಗೆ ಎಲೆ ಹತ್ರ ಎಲ್ಲ ಹೊಡೆದು ತುಂಬ ನೋವಾಗಿದೆ ಅವನಿಗೆ. ಸ್ಟೂಡೆಂಟ್ ಅಂತ ನಾನು ಅಲ್ಲಿಂದ ಡ್ರೈವರ್ ಕಂಡಕ್ಟರ್ ಇಬ್ಬರು ಹಾಸ್ಪಿಟಲ್ಗೆ ಬಂದಿರ್ತಾರೆ. ಅವ್ರ ಹತ್ರನೂ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಸರ್ ಏನಾಯಿತು ಅಂದ್ಬಿಟ್ಟು. ಸರ್ ನಿಮ್ಮ ಹುಡುಗ ಈ ಥರ ಡ್ರೈವಿಂಗ್ ಸೀಟಿಂದ ಹತ್ತದ, ಅದಕ್ಕೆ ನಾನು ಹೋದೆ ಅಂತ. ಆಯಿತು ಸರ್, ತಪ್ಪಾಯಿತು ಅಂತ ಅವ್ನು ಬಂದು ಕ್ಷಮೆ ಕೇಳ್ತಾನಲ್ಲ, ಅವನ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ಏನಿದೆ ಇಲ್ಲಿಗೆ ಮುಗಿಸ್ಕೊಂಡು ಒಂದು ಇದು ಮಾಡೋಣ ಅಂತೀನಿ. ಸರಿ ಅವರು ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರು ಒಪ್ಕೋತಾರೆ. ಅವರ ಮೇಲಧಿಕಾರಿಗಳು ಬರ್ತಾರೆ ಅಲ್ಲಿಗೆ. ಡ್ರೈವರ್ ಅಂದಮೇಲೆ ಏನಂತ ತಿಳ್ಕೊಂಡಿದ್ರಿ ನೀವು, ಕೆಟ್ಟದಾಗೆಲ್ಲ ತಿರ್ಗಾ ನನಗೂ ಬೋದು, ತಿರ್ಗಾ ನಮ್ಮ ಮಗನಿಗೂ ಬೈತಾರೆ. ಅಲ್ಲಿ ಏಕವಚನದಲ್ಲಿ ಮಾತಾಡುತ್ತೆ. ಅಲ್ಲಿ ಮಾತುಗಳು ನಡೆದಾಗ ಲಾಸ್ಟ್ಲಿ ನಾವು ಕೇಸ್ ಮಾಡಲೇಬೇಕು ಅಂತಾರೆ. ನಾನು ತುಂಬ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಇವನು ಓದೋ ಹುಡುಗ, ಒಂದು ಸ್ಟೂಡೆಂಟ್, ಇವನು ಲೈಫ್ ಸ್ಪೈಲ್ ಮಾಡಿಬಿಡಿ, ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಏನು ತಪ್ಪಾಗಿದೆ, ಹತ್ಬಾರ್ದು, ಅದು ತಪ್ಪಾಗಿದೆ. ಬಸ್ಸುಗಳು ಇಲ್ದಿರೋ ಕಾರಣಕ್ಕೆ ಅವನು ಬಸ್ ಹತ್ತಿದೆ. 120-150 ಸೀಟಲ್ಲಿದ್ದಾರೆ. ಒಂದೇ ಒಂದು ಬಸ್ ಇರೋದು, 7 ಗಂಟೆ ಬಸ್ಸು. ಆ ಬಸ್ಸು ನೀವು 1-2 ಬಸ್ ಬಿಟ್ಟರೆ ನೀವು ಈ ಥರ ಸಮಸ್ಯೆಗಳು ಬರಲ್ಲ ಸರ್ ಅಂತ ಅವ್ರ ಹತ್ರ ರಿಕ್ವೆಸ್ಟು ಮಾಡ್ತೀನಿ ನಾನು. ಇಲ್ಲ ಆಗೋದೇ ಇಲ್ಲ, ನಮ್ಮ ಮೇಲಧಿಕಾರಿಗಳಿಗೆ ಗೊತ್ತಾಗ್ಬಿಟ್ಟಿದೆ, ನಾವು ನಗರ DC ಸಾಹೇಬ್ರಿಗೆ ಬರಬೇಕು, ಹಂಗೆ ಹಿಂಗೆ ಅಂದ್ಬಿಟ್ಟು ತುಂಬ ಚರ್ಚೆ ಆಗುತ್ತೆ ಅಲ್ಲಿ. ನನಗೂ ಇವ್ರಿಗೆ ಡಿಪೋ ಮ್ಯಾನೇಜರ್ಗೆ ಆ ಥರ ಆಗಿ ತಿರ್ಗಿ ಲಾಸ್ಟ್ಲಿ ನಗರಕ್ಕೆ ನನ್ನ ಮಗನಿಗೆ ಇದು ಬರ್ಕೊಡ್ತಾರೆ, ಹೆಡ್ ಇಂಜುರಿ ಆಗಿದೆ, ಹೋಗಿ ಮೈಸೂರು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊ ಬನ್ನಿ, ಏಟಾಗಿದೆ, ಮೂಳೆ ಏಟಾಗಿದೆ ಅಂದ್ಬಿಟ್ಟು ಡಾಕ್ಟ್ರು ಅಲ್ಲಿಂದ ಮೈಸೂರು ನಗರ ರೆಫರ್ ಮಾಡ್ತಾರೆ. ಅಲ್ಲಿಂದ ನಾನು ನಗರ ಕರ್ಕೋಗಿ ಅವನಿಗೆ ಅಲ್ಲಿ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲನೂ ಮಾಡಿಸ್ಕೊಂಡ್ರು. ಲಾಸ್ಟ್ಲಿ ತಿರ್ಗಿ ಮಧ್ಯಾಹ್ನನೂ ರಿಕ್ವೆಸ್ಟ್ ಕೊಡ್ತೀನಿ ಡಿಪೋ ಮ್ಯಾನೇಜರ್ ಹತ್ರ ಹೋಗಿ. ಡ್ರೈವರ್ಗಳು ಕಂಡಕ್ಟರ್ ಇಬ್ಬರದ್ದು ಸಮಸ್ಯೆ ಇಲ್ಲ ಸರ್, ಅವ್ರು ಇಬ್ಬರು ಕಾಂಪ್ರಮೈಸ್ ಆದರು. ಆಯಿತು ಬಿಡಿ ಸರ್, ಏನೋ ನಮ್ಮಿಂದನೇ ತಪ್ಪಾಗಿದೆ ನಮ್ಮಿಂದ, ಆಯಿತು, ನಮ್ದೇನೂ ಇಲ್ಲ ಇದರಲ್ಲಿ, ನಮ್ಮ ಮೇಲ್ಪಟ್ಟ ಅಧಿಕಾರಿಗಳಿಂದ ನಾವು ಕೇಸ್ ಮಾಡಲೇಬೇಕಾಗಿದೆ, ನಮ್ಗೆ ಅವ್ರದ್ದು ಒತ್ತಡ ಜಾಸ್ತಿ ಇದೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಅದಾದ್ಮೇಲೆ ರಾತ್ರಿ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಬಂದು ತಿರ್ಗಾ ರಾತ್ರಿ ಅಲ್ಲಿ ಅಷ್ಟೆಲ್ಲ ನಡೆದ್ಮೇಲೆ ತಿರ್ಗಾ ರಾತ್ರಿಗೆ ಬರ್ತೀನಿ. ಸಾಹೇಬ್ರು ನಿನ್ನೆ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ನಿನ್ನೆ ಒಂದು ರೈತ ಸಂಘದ ಸ್ಟ್ರೈಕ್ ಇರೋದ್ರಿಂದ, ಅವರು ಹೊರಗಡೆ ಇರೋದ್ರಿಂದ ತಿರ್ಗಾ ಅವರು ಸ್ಟೇಷನ್ಗೆ ಬರ್ತಾರೆ. ಸ್ಟೇಷನ್ರು ತುಂಬ ಬೇಕಾದಷ್ಟು ರಿಕ್ವೆಸ್ಟ್ ಮಾಡಿದ್ರು. ಏನು ಹೇಳಿದ್ರು ಅವರು ಒಂದು ಮಾಡಿ, ಏನೋ ಒಂದು ಆಗಿದೆ, ಇದಕ್ಕೆ ಏನಾಗಿದೆ ನಾವು ಪರಿಹಾರ ಕಟ್ಟಬೇಕಾದ್ರೆ, ತುಂಬ ಇಂಜೂರಿ ನಮ್ಮ ಹುಡುಗನಿಗೆ ಆಗಿರೋದು, ನಿಮ್ಮ ಡ್ರೈವರ್ಗೆ ಏನಾಗಿದೆ ನೋಡಿ ಬೇಕಾದ್ರೆ. ನಿಮ್ಮ ಡ್ರೈವರ್ ಸ್ಟೇಷನ್ಗೆ ಬಂದಿದ್ದಾರೆ, ನನ್ನ ಮಗ ಇವತ್ತು ಹಾಸ್ಪಿಟಲಲ್ಲೇ ಮನ್ಗವನೆ, ಈಗಲೂ ಹಾಸ್ಪಿಟಲಲ್ಲೇ ಮನ್ಗವನೆ, ಇವತ್ತು ಡಿಸ್ಚಾರ್ಜ್ ಮಾಡಿಲ್ಲ ಸರ್. ನಾನು ಇವತ್ತು ಹಾಸ್ಪಿಟಲಲ್ಲಿ ನೋವಿಂದ ಒದ್ದಾಡ್ತಾನೆ ನಾವು. ಲಾಸ್ಟ್ ಅಷ್ಟೆಲ್ಲ ಹೇಳಿದ್ರು. ರಾತ್ರಿ ಅವರು ಒಂದು ಚೂರು ಸ್ಪಂದಿಸಲ್ಲ ಸರ್. ಅವರು ಸ್ಪಂದಿಸಲ್ಲ. ಡಿಪೋ ಮ್ಯಾನೇಜರು ಮತ್ತು ಅವರ ಅಧಿಕಾರಿಗಳಿಗೆ ದಯವಿಟ್ಟು ನೀವು ಏನಾರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಬೇಕಾದಷ್ಟು ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ, ಆಗೋದೇ ಇಲ್ಲ, ನಾವು ಮಾಡಲೇಬೇಕು ಕೇಸು. ಇವರು ಒಂದು ಸ್ಟೂಡೆಂಟ್ ಅನ್ನೋದು ಒಂದು ಲೆಕ್ಕಿಸ್ದೆ ಇವರು ಲಾಸ್ಟ್ಲಿ FIR ಮಾಡಿಸ್ತಾರೆ ರಾತ್ರಿ. ಅದಕ್ಕೋಸ್ಕರ ನಾನು ಇವತ್ತು ಈ ಬಸ್
ತಿರುಗಿ ನಾನು ಬಂದು ಇವತ್ತು ಎಲ್ಲ ಸಂಘಟನೆಗಳಿಗೂ ಕರೆದು ನಾನು ಈ ಥರ ಅನ್ಯಾಯ ಆಗಿದೆ, ಈ ಥರ ಅನ್ಯಾಯ ಆಗಿ ಒಂದು ನ್ಯಾಯ ತೋರಿಸ್ಕೊಡಿ. ಡ್ರೈವರು ಮತ್ತು ಕಂಡಕ್ಟರಿಂದ ನಮಗೇನು ಸಮಸ್ಯೆ ಆಗಿಲ್ಲ. ಅವರು ಒಪ್ಕೊಂಡ್ರು ಲಾಸ್ಟ್ಲಿ ದೊಡ್ಡ ಅಧಿಕಾರಿಗಳು ಸ್ಪಂದಿಸ್ತಾನೆ, ಡಿಪೋ ಮ್ಯಾನೇಜರು ಮತ್ತು ಅವರ ಮೇಲ್ಪಟ್ಟವರು ಸ್ಪಂದಿಸ್ತಾನೆ ಅವರು ಹಠ ಮಾಡಿ ರಾತ್ರಿ ಕೇಸ್ ಮಾಡಿಸಿದ್ದಾರೆ. ಆಮೇಲೆ ಅವ್ರು ಮಾತಾಡೋ ರೀತಿ ಎಲ್ಲ ಅವ್ರ ವರ್ತನೆ ಬಂದು ಗೂಂಡಾ ವರ್ತನೆಗಳಿದೆ. KSRTC ಡ್ರೈವರ್ಗಳದ್ದಾಗಲಿ ಕಂಡಕ್ಟರ್ಗಳದ್ದಾಗಲಿ ಅವ್ರ ನಡವಳಿಕೆನೇ ಸರಿ ಇಲ್ಲ. ಇತ್ತೀಚೆಗೆ ಮಾತು ಯಾವ ಥರ ಮಾತಾಡ್ತಾರೆ ಅಂದರೆ ಫುಲ್ಲು ಗುಂಡಾಗಳು ಯಾವ ರೀತಿ ವರ್ತಿಸ್ತಾರೆ, ಬರೋ ಹೋಗೋ ಆ ಲೆಕ್ಕಾಚಾರಕ್ಕೆ ಮಾತಾಡ್ತಾರೆ. ಆಮೇಲೆ ನಿನ್ನೆ ಏನು ವಿದ್ಯಾರ್ಥಿಗೆ ಅವರು ಹಲ್ಲೆ ಮಾಡಿದರೆ ಅವರು ಕೆಟ್ಟ ಪದನ ಉಪಯೋಗಿಸ್ಬಾರ್ದಿತ್ತು. ಅವರೊಬ್ರು ಹಿರಿಕರಾಗಿ ಡ್ರೈವರು ಮತ್ತು ಅವರು ಓದಿದ್ದಾರೆ. ಸ್ಟೂಡೆಂಟ್ ಇವಾಗ ಓದಿ ಮುಂದಕ್ಕೆ ಬೆಳೆಯೋನು, ಅವ್ರ ಮೇಲೆ ಇವ್ರು ಪ್ರಕರಣ ಮಾಡಬಾರ್ದಿತ್ತು. ಏನು ಮಾಡಿದರೆ ಅವ್ನಿಗೆ ಕೆಟ್ಟದಾಗಿ ಅಮ್ಮ ತಾಯಿ ಅಪ್ಪ ಅಂದ್ಕೊಂಡು ಯಾರು ಬೈದ್ರು ಯಾರು ತಡ್ಕೊಳ್ಳಲ್ಲ. ಹೋಗಿ ನೀವು ಬೈಬೇಡಿ ಸರ್, ಏನೋ ನನಗೆ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ದೀನಿ. ಆದರೂ ಅವನ ಮೇಲೆ ಹಲ್ಲೆ ಮಾಡಿದರದೇ ಪ್ರಕರಣನೂ ದಾಖಲಿಸಿದ್ದಾರೆ. ಇಲ್ಲಿ ಗುಂಡ್ಲುಪೇಟೆ ಪೊಲೀಸ್ ಸ್ಟೇಷನಲ್ಲಿ ರಾತ್ರಿ ಪ್ರಕರಣನೂ ದಾಖಲಾಗಿದೆ. ಏನು ಈ ಮೇಲಧಿಕಾರಿಗಳು ಏನು ಒತ್ತಡ ತಂದು ಡ್ರೈವರ್ಗಳ ಮೇಲೆ ಎಲ್ಲ ಡ್ರೈವರ್ ಮತ್ತು ಕಂಡಕ್ಟರ್ ಮೇಲೆ ಒತ್ತಡ ತಂದು ಏನು ಕೇಸ್ ಮಾಡಿಸಿದ್ದಾರೆ, ಪ್ರಕರಣ ದಾಖಲಿಸಿದ್ದಾರೆ. ಈ ಮೇಲಧಿಕಾರಿಗಳು ಅವ್ರಿಗೆ ಮನವೊಲಿಸಿ, ನೋಡಪ್ಪ ಅವನು ವಿದ್ಯಾರ್ಥಿ ಇದ್ದಾನೆ, ಏನೋ ಒಂದು ಸ್ಟೂಡೆಂಟ್ ಏನೋ ತಪ್ಪಾಗಿದೆ, ಏನೋ ನಿಮ್ಗೆ ಪರಿಹಾರನ ಒಂದು ಕ್ಷಮೆ ಕೇಳ್ತೀನಿ ಅನ್ಕೊಂಡು ನಾವು ಹುಡುಗನು ಅಂತ ಅವ್ನು ಹುಡುಗನ್ಗೆ ಅಲ್ಲೇ ಆಗಿದ್ರು ಹುಡುಗ ಅವ್ರ ತಂದೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿದ್ದಾರೆ. ರಾತ್ರಿ 8 ಗಂಟೆವರೆಗೂ ಮನವೊಲಿಸೋಕೆ ಇದು ಮಾಡಿದ್ದಾರೆ. ಆದರೆ ಅವರು ಮೇಲ್ಪಟ್ಟ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕೆ ಅಂತ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಕಾ? ನಮ್ಮ ತಾಲೂಕಿಗೆ ಇಂಥ ಅಧಿಕಾರಿಗಳು ಬೇಡ. ದಯಮಾಡಿ ನಮ್ಮ ಶಾಸಕರಾಗಲಿ ನಮ್ಮ ಸ್ಥಳೀಯ ಆಡಳಿತ ಅಧಿಕಾರಿಗಳು ಅದನ್ನ ಖಂಡಿಸ್ತಾ ಇದ್ದೀವಿ. ಅವ್ರಿಗೆ ಕೂಡಲೇ ಸಸ್ಪೆಂಡ್ ಮಾಡಿ ಬೇರೆ ಉನ್ನತ ಒಳ್ಳೆ ಅಧಿಕಾರಿಗಳನ್ನ ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಹಾಕಬೇಕು ಅಂತ ಈ ಪ್ರೆಸ್ ಮೀಟಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಮೊದಲನೇದಾಗಿ ಎಲ್ಲ ತಂದೆ ತಾಯಿಗಳು ಕೂಡ ತುಂಬ ಆಸೆ ಪಡೋದೇನಪ್ಪ ಅಂದರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಈ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಆಗಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಆ ನಿಟ್ಟಿನಲ್ಲಿ ತಂದೆ ತಾಯಿಗಳ ಕಷ್ಟ ಎಷ್ಟಿರುತ್ತೆ ಅಂತಂದ್ಬಿಟ್ಟು ನಾವೆಲ್ಲರೂ ಅರ್ಥ ಮಾಡ್ತೀವಿ. ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಅಥವಾ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಏನು ಆಸೆ ಇಟ್ಕೊಂಡಿದ್ದೋ, ಏನು ಕನಸುಗಳು ಕಟ್ಕೊಂಡಿದ್ದೋ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಇಂಥ ಪ್ರಕರಣಗಳಾದಾಗ, ಇಂಥ ಒಂದು ಇನ್ಸಿಡೆಂಟ್ಗಳು ಆದಾಗ, ಆ ಒಂದು ಇನ್ಸಿಡೆಂಟಿಂದ ಎಷ್ಟು ನೊಂದಿದ್ದಾರೆ ಅನ್ನೋದಕ್ಕೆ ನಮ್ಮ ಮುಂದೆ ಇರೋಂಥ ದೊಡ್ಡ ಉದಾಹರಣೆ ಅಂದರೆ ನಮ್ಮ ಜಗಿಯೋ ನನ್ನ ಆತ್ಮೀಯ ಸ್ನೇಹಿತರು. ನಾವೆಲ್ಲರೂ ಕೂಡ ಒಂದೇ ಜೊತೆಗೆ ಓದೋ ಹೈಸ್ಕೂಲಿಂದ. ಬನ್ನಿ, ಇವತ್ತು ಒಂದು ಸಾರ್ವಜನಿಕ ವಲಯದ ಸಂಸ್ಥೆ ಆದಂಥ KSRTC ಸಾರ್ವಜನಿಕರ ಜೊತೆಗೆ ಒಂದು ಉತ್ತಮ ಬಾಂಧವ್ಯನ ಬೆಳೆಸೋಂಥ ಕೆಲಸ ಮಾಡಿ. ಬಹುಶಃ ನೀವು ನೋಡಿದರೆ ಇವಾಗ ಮೊನ್ನೆ ಕೂಡ ಇತ್ತೀಚೆಗೆ ಒಂದು 4-5 ದಿನದಿಂದ ಕೂಡ ಇದೇ ರೀತಿಯ ಒಂದು ಪ್ರಕರಣ ದಾಖಲಾಗಿದೆ. ಸೊ ಇವು KSRTC ಅವರು ಹೇಳೋ ಪ್ರಕಾರ ಏನಾಗಿದೆ ಅಂದರೆ, ಸಾರ್ವಜನಿಕರು KSRTC ಸಿಬ್ಬಂದಿಗಳನ್ನು ಏಕಾಏಕಿ ನುಗ್ಗಿ ದಡ ಅಂತ ಹೊಡೆಯೋದು, ಅವ್ರನ್ನ ಬೈದ್ಬಿಡೋದು, ಹೂವಾಕಂತ ಬೈದ್ಬಿಡೋದು. ಈಗ ಅವ್ರೇನು ದೂರ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ. ಬಂದ್ಬಿಟ್ಟ, ಹೊಡೆದ್ಬಿಟ್ಟ, ಸಿಕ್ಕಾಪಟ್ಟೆ ಬೈದ್ಬಿಟ್ಟ ನಮ್ಮನ್ನ, ಅದಕ್ಕೆ ಪ್ರಕರಣ ದಾಖಲಿಸ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಒಂದೇ ರೀತಿ ಇರ್ತಾರೆ. ಪ್ರಕರಣಗಳು ಈಗ ಇತ್ತೀಚೆಗೆ 2 ಪ್ರಕರಣ ಇದೆ, ಒಂದೇ ವಾರದಲ್ಲಿ 2 ಪ್ರಕರಣಗಳು ದಾಖಲಾಗ್ತದೆ ಅಂತಂದರೆ ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದರೆ ಸಾರ್ವಜನಿಕರ ಜೊತೆಗೆ KSRTC ಸಿಬ್ಬಂದಿಗಳು ಯಾವ ರೀತಿ ವರ್ತನೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ ಅಲ್ವಾ. ಆಮೇಲೆ ಜೊತೆಗೆ ಪಾಪ ಅವ್ರ ತಂದೆಗೆ ಇಷ್ಟೊತ್ತು ಹೇಳ್ಕೊಂಡ್ರು. ನಾನು ಬೆಳಿಗ್ಗೆ 8 ಗಂಟೆಯಿಂದ ಶುರು ಮಾಡಿದ KSRTC ಡ್ರೈವರ್ಗಳು ಮತ್ತು ಅಲ್ಲಿ ಸಿಬ್ಬಂದಿಗಳನ್ನೆಲ್ಲ ನಾನು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8:09 ಗಂಟೆವರೆಗೂ 8:09 ಕೂಡ ಹೋಗರ್ಕಂಡೆ ಬಂದೆ. ಅವರು ನನ್ನ ಮಗನ ಜೀವನ ಹಾಳಾಗ್ಬಾರ್ದು, ನನ್ನ ಮಗನ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು. ನಾನು ನಿಮಗೆ ನೋಡಿ, ಈತನ ಮಗನಿಗೆ ಜಾಸ್ತಿ ಏಟಾಗಿದ್ದು, ಈತನ ಮಗನೇ ನೋವು ಅನುಭವಿಸ್ತಿದ್ರು ಕೂಡ. ಆದರೆ ಸುಳ್ಳು ಪ್ರಕರಣ ದಾಖಲಿಸೋಂಥ ನಿಟ್ಟಿನಲ್ಲಿ KSRTC ನೀವು ದಯವಿಟ್ಟು ಮಾಡಿ ಅಂತ, ಸುಳ್ಳು ಪ್ರಕರಣ ಮಾಡಿ ನನ್ನ ಮಗನ ಜೀವನ ಹಾಳು ಮಾಡಬೇಡಿ ಅಂತ ಅಷ್ಟೆಲ್ಲ ಬೇಡಿಕೆ ಇಟ್ಟರು ಕೂಡ ಸಾರ್ವಜನಿಕರ ಮೇಲೆ ಯಾವುದೇ ರೀತಿ ಕರುಣೆ ತೋರಿಸ್ತಾ ಮಾಡಿರುವಂಥ ಇಂಥ ಅಧಿಕಾರಿಗಳಿಗೆ ಏನು ಮಾಡಬೇಕು? ಮೊದಲನೇದಾಗಿ ಆ ಸಮಯದಲ್ಲಿ ಆ ವ್ಯಕ್ತಿ ಈಗ ಹೇಳಿದ್ರು, ಏನೋ ಮುಂದ್ಗಡೆ ಸೀಟಿಂದ ವಿದ್ಯಾರ್ಥಿ ಅಂತ. ಒಂದು ವಿದ್ಯಾರ್ಥಿಗಳ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಈಗ 8 ಗಂಟೆ ಕ್ಲಾಸು ಅಂತಾರೆ, 8 ಗಂಟೆಗೆ ಹೋಗಲೇಬೇಕು. ಅವನು 6 ಗಂಟೆಯಿಂದ ಬಸ್ಗಳು ಸ್ಟಾರ್ಟ್ ಆಯಿತು ಅಂತಂದರೆ 6 ಗಂಟೆಯಿಂದ 7 ಗಂಟೆ 8 ಗಂಟೆ ಒಳಗಡೆಗೆ ಎಷ್ಟು ಬಸ್ಗಳು ಹಾಕಿದ್ದಾರೆ ಅವರು? ಈಗ ಪ್ರತಿ ಸರ್ಕಾರಿ ನೌಕರರು ಇರ್ಬೋದು, ಫ್ಯಾಕ್ಟ್ರಿಗಳಿಗೆ ಹೋಗೋಂಥವ್ರು ಇರ್ಬೋದು, ಅಥವಾ ಇನ್ನೆಲ್ಲೋ ಕೆಲಸಕ್ಕೆ ಹೋಗೋಂಥ ಇರ್ಬೋದು, ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ 9 ಗಂಟೆವರೆಗೂ ಪೀಕ್ ಅವರ್ಸ್ ಅಂತ ಹೇಳ್ತೀವಿ. ಅದಷ್ಟೇ ಅಲ್ಲ, ಸಂಜೆ ನೀವು 4 ಗಂಟೆಗೆ ಬಂತು ಅಂತಂದರೆ
ಒಂದು 3 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಪೀಕ್ ಅವರ್ಸ್ ಅಂತ ಹೇಳ್ತೀವಿ. ಎಲ್ಲರೂ ಅವರ ರಾತ್ರಿದಲ್ಲಿ ಇರ್ತಾರೆ, ಎಲ್ಲರೂ ಅವ್ರ ಕೆಲಸಗಳಿಗೆ ಹೋಗ್ಬೇಕಂತೆ, ಅವ್ರ ಕೆಲಸಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮುಂದ್ಗಡೆ ನುಗ್ಗೋದು ಅಥವಾ ಇನ್ನೊಂದೇನೋ ಮಾಡಿರ್ತಾರೆ. ಅದರಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿನ ಇವರು ಈ ಥರ ಒಂದು ಟಾರ್ಗೆಟ್ ಮಾಡ್ಕೊಂಡು ಮಾಡೋದ್ರಲ್ಲಿ ಯಾವ ನ್ಯಾಯ ಇದೆ? ಸೊ ಏನ್ ಕಾಣಿಸ್ತಾ ಇದೆ ಅಂದ್ರೆ ಇವುಗಳಲ್ಲಿರುವಂತ ಲೋಪಗಳನ್ನ, ಇವುಗಳಲ್ಲಿರುವಂತ ದೋಷಗಳನ್ನ ಮುಚ್ಚಾಕ ನಿಟ್ಟಿನಲ್ಲಿ ಇಂಥ ಪ್ರಕರಣಗಳ ದಾಖಲೆ ಮಾಡ್ತಾರೆ. ನಾಳೆ ದಿನ ಸಾರ್ವಜನಿಕರು ಯಾವುದೂ ಕೂಡ ನೀವು ಪ್ರತಿಭಟಿಸಾಗಿಲ್ಲ, ಯಾವುದು ಕೂಡ ವಿರೋಧಿಸಾಗಿಲ್ಲ, ನಮ್ಮ ಇಷ್ಟ ಬಂದಂಗೆ ನಾವು ಇರ್ತೀವಿ ಅನ್ನೋದನ್ನ ಇವತ್ತು KSRTC ಸಿಬ್ಬಂದಿಗಳು ತೋರಿಸ್ಕೊಡ್ತಾ ಇದ್ದಾರೆ ಅಂದಾಗ ಆಯ್ತು ಅಲ್ವಾ? KSRTC ಸಿಬ್ಬಂದಿ ಅಂತ ಒಂದೇ ಅಂತ ಯಾವುದೇ ಒಂದನ್ನ ನಾವು ವಿರೋಧಿಸನ್ನ ಬಿಡ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ಅವ್ರ ಇಷ್ಟ ಬಂದು ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಯಾವ ಅಧಿಕಾರಿಗಳು ಇದು ಮಾಡ್ತಾರೆ, ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ? ಇವಾಗ ಯಾವ ಅಧಿಕಾರಿಗಳು ಜನಗಳ ಪರವಾಗಿ ಕೆಲಸ ಮಾಡ್ತಾರೆ? ನಾವಿದೆಲ್ಲ ಯೋಚನೆ ಮಾಡ್ಬೇಕಲ್ವ. ನಾವು ಇವತ್ತು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇರೋದೇನಪ್ಪ ಅಂತಂದ್ರೆ KSRTC ಸಿಬ್ಬಂದಿಗಳು ಈ ಒಂದು ಪ್ರಕರಣಕ್ಕೆ ಯಾರ್ಯಾರು ಪ್ರಮುಖವಾಗಿ ಕಾರಣಕರ್ತರಿದ್ದಾರೆ ಅವರೆಲ್ಲರನ್ನು ಕೂಡ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತು ಈಗೇನು ಅವರು FIR ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ನಾನು ಈ ಒಂದು ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ ಅದು ಧರ್ಮಗಳ ನಡುವೆ ಜಗಳ ತಂದಾಕ ಅಂತ ಕೆಲಸ ಕೂಡ ನಡೆದಿದೆ. ಏನು ಏನ್ ಕೈಗೊಳ್ಳೋದ್ರ ಜೊತೆಗೆ ಅವನ್ನ ರೌಡಿ ಶೀಟ್ ಸೇರಿಸಬೇಕು ಅಂತ ಅಂದ್ಬಿಟ್ಟು ಈ ಒಂದು ವೇದಿಕೆಯಲ್ಲಿ ನಾನು ಎಲ್ಲರೂ ಕೂಡ ಮನವಿ ಮಾಡ್ತೀನಿ.